ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಗೈಸ್, ಸೊ ಶಾಪಿಫೈ ಯೂಸ್ ಮಾಡ್ತಾ ಇರೋದ್ರಿಂದ ಲೈಕ್ ನನ್ನ ವೆಬ್ಸೈಟೆಲ್ಲ ರನ್ ಮಾಡೋಕ್ಕೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನೇನೆಲ್ಲ ಲೈಕ್ ಅಂದರೆ ಏನೇನೆಲ್ಲ ನಿಮಗೆ ಇದು ಸಿಗುತ್ತೆ ಇನ್ಫಾರ್ಮೇಷನು ಅಂದರೆ, ಸೊ ಯಾವ ರೀತಿ ಇದೆ ಪ್ಲ್ಯಾನ್ಸು, ಸೊ ಯಾವ ಪ್ಲ್ಯಾನ್ಸು ನೀವು ತಗೊಂಡ್ರೆ ಬೆಟರು ಬೆಸ್ಟು ಅನ್ನೋದೊಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾಲೆಡ್ಜ್ ನಾನು ಹೇಳ್ತೀನಿ. ಮತ್ತು ಇದು ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಅಲ್ಲ, ಮತ್ತು ಇದು ಯಾವುದೇ ರೀತಿ ಪ್ರಮೋಷನು ಅಲ್ಲ. ಸೊ ಶಾಪಿಫೈರೇನು ನನಗೆ ಪ್ರಮೋಟ್ ಮಾಡಿ ಅಂತ ಹೇಳಿಲ್ಲ, ಯಾಕಂದ್ರೆ ನಾನು ಪರ್ಸ್ನಲಾಗಿ ಶಾಪಿಫೈ ವೆಬ್ಸೈಟ್ನ ಅಂದರೆ ಶಾಪಿಫೈ ಅವ್ರನ್ನ ಯೂಸ್ ಮಾಡ್ತಿರೋದ್ರಿಂದ ವೆಬ್ಸೈಟ್ ಬಿಲ್ಟ್ ಮಾಡೋಕ್ಕಾಗಲಿ ರನ್ ಮಾಡೋಕ್ಕಾಗಲಿ, ಸೊ ಅದ್ರ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಗೈಸ್. ಸೊ ಇದು ಸಿಂಪಲ್ ಒಂದು ನಾಲೆಡ್ಜ್ ಇನ್ಫಾರ್ಮೇಷನ್ ಅಷ್ಟೇ ಇದೆಲ್ಲ. ಸೊ ಇದು ಒಂದು ಗೈಸ್ ಬೇಸಿಕಲಿ ಹೇಳಬೇಕಂದ್ರೆ ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ತಪ್ಪು ಮಾಡಿದ್ದೀನಿ, ನೀವು ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಮಾಡಬಾರ್ದು, ಏನೇನೆಲ್ಲ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡ್ಕೋಬೋದು, ಈ ರೀತಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಗೈಸ್, ಇವಾಗ ಜಸ್ಟ್ ಒಂದು ಪ್ಲ್ಯಾನ್ದೊಂದು ಚಾಟ್ ತೋರಿಸ್ತೀನಿ. ಸೊ ಇದನ್ನು ನೀವು ಲಾಗಿನ್ ಆಗಿರಬೇಕು ಅಥವಾ ಏನೋ ಒಂದು ಇದು ಮಾಡಿರಬೇಕು ಅಂತೇನಿಲ್ಲ. ಸೊ ಅದ್ರದ್ದು ಚಾರ್ಟ್ ಅಂತ ಹೊಡೆದ್ರೆ ಲೈಕ್ ಶಾಪಿಫೈ ಚಾರ್ಟ್ ಅಂತ ಹೊಡೆದ್ರೆ, ಪ್ಲ್ಯಾನ್ ಚಾರ್ಟ್ ಅಂತ ಹೊಡೆದ್ರೆ ಬಂದುಬಿಡುತ್ತೆ. ಶಾಪಿಫೈ ಪ್ಲ್ಯಾನ್ ಚಾರ್ಟ್ ಅಂತ ಹೊಡೆದ್ರೆ ಕಂಪ್ಲೀಟಾಗಿ ನಿಮಗೆ ಯಾವ ಪ್ಲ್ಯಾನ್ ಇದೆ ಅಂತ ತೋರಿಸ್ಬಿಡುತ್ತೆ. ಸೊ ಲಾಗಿನ್ ಆಗೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ. ಸೊ ಗೈಸ್, ಇವಾಗ ಒಂದು ಸಣ್ಣ ಲುಕ್ ಕೊಡ್ತೀನಿ ಚಾರ್ಟ್. ಸೊ ನೋಡಿ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಸೊ ನೋಡ್ಬೋದು. ಸೊ ಬೇಸಿಕ್ ಪ್ಲ್ಯಾನು, ಸೊ ಬೇಸಿಕ್ಕಿಂದ ಲೈಕ್ ಪ್ಲಸ್ವರೆಗೂ ಇದೆ. ಸೊ ನೋಡಿ ಗೈಸ್, ಇವಾಗ ಬೇಸಿಕ್ಕು 1994 4 ಇದೆ ಪರ್ ಮಂತು. ಸೊ ನೋಡಿ ಇಲ್ಲಿ, ಸೊ ಇದು ಮೇನು ಗೈಸ್, ಇದು ಪರ್ ಮಂತ್ಗಿರೋದು. ಸೊ ಗ್ರೋ ಅಂತ ಒಂದು ನೆಕ್ಸ್ಟು ಇದು ಅದು 7447 ಈ ಪರ್ ಮಂತ್ಗೆ ಆಲ್ಮೋಸ್ಟ್ ಎಲ್ಲ ಇರೋದು. ಸೊ ಅಡ್ವಾನ್ಸ್ ಬಂದು 30,164 ಇದೆ. ಸೊ ಗೈಸ್, ಇವಾಗ ಪ್ಲಸ್ ತೋರಿಸ್ತೀನಿ ನೋಡಿ, ಫಾರ್ ಕಾಂಪ್ಲೆಕ್ಸ್ ಬಿಸ್ನೆಸ್ಸು. ಸೊ ಇಲ್ಲಿ ನೋಡ್ಬೋದು ಗೈಸ್. ಸೊ ಫಾರ್ ಸೋಲ್ ಎಂಟರ್ಪ್ರೈನರ್ಸು, ಫಾರ್ ಸ್ಮಾಲ್ ಐಟಮ್ಸು, ಲೈಕ್ ಫಾರ್ ಗ್ಲೋಬಲ್ ರೀಚ್ ಅಂದರೆ ತುಂಬ ಅಡ್ವಾನ್ಸ್ಡ್ ಆಗಿ ಗ್ಲೋಬಲ್ ಅಂದರೆ ನೀವು ಗ್ಲೋಬಲ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಔಟ್ ಆಫ್ ಕಂಟ್ರಿ ಅಂದರೆ ಇಂಡಿಯಾ ಔಟ್ ಆಫ್ ಕಂಟ್ರಿಯಿಂದ ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಕಡೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದಾಗ ಈ ಫೀಚರ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಕಾಂಪ್ಲೆಕ್ಸ್ ಬಿಸ್ನೆಸ್ ಅಂದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತಿದ್ದು ಫೀಚರ್ಸು. ಸೊ ನೋಡ್ಬೋದು ಇಲ್ಲಿ 30,164. ಸೊ ಇಲ್ಲೂ ನೋಡ್ಬೋದು 30,164. ಸೊ ಏನು ಎರಡಕ್ಕೂ ಒಂದೇ ಪ್ರೈಸ್ ಇದೆ. ಸೊ 1,75,000 ಹಾಕ್ಬಿಟ್ಟು 30,164 ಕೊಡ್ತಿದ್ದಾರೆ ಅಂತ ಅನ್ಕೋಬೋದು. ಸೊ ಗೈಸ್, ನೀವು ಯಾವುದೇ ಆಗಲಿ, ಸೊ ನೀವು ಇಲ್ಲಿ ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ, ಇದು ಪ್ಲಸ್ಸು 30,000, 1,75,000 ಅಡ್ವಾನ್ಸು 30,000, ಇದೆಲ್ಲ ದೊಡ್ಡದಾಗಿ ಕಾಣಿಸೋದೆಲ್ಲ ಮ್ಯಾಟರ್ ಗೈಸ್. ಸೊ ಚಿಕ್ಕದಾಗಿ ಕಾಣಿಸುತ್ತಲ್ಲ, ನೀವು ಅದ್ರ ಕಡೆ ಫಾಂಟ್ ಸೈಜ್ ಎಲ್ಲಿ ಚಿಕ್ಕದಾಗಿ ಕಾಣಿಸುತ್ತೋ ಅದ್ರ ಕಡೆ ಕಣ್ಣು ಹಾಕಲೇಬೇಕು. ಯಾಕಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದರಲ್ಲೇ ಮೇಯ್ನಾಗಿ ಇಟ್ಟಿರ್ತಾರೆ. ಸೊ ಇದೆಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೊಂದು ನಾಲೆಡ್ಜ್ ಅಂದ್ಬಿಟ್ಟು ನಾನು ಹೇಳ್ತಾರದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ನೋಡ್ಬೋದು 30,164 ಪರ್ ಮಂತ್ ಫಾರ್ ಫಸ್ಟ್ 2 months. ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ, ಇವತ್ತು ಪರ್ಚೇಸ್ ಮಾಡಿದ್ರೆ 2 ತಿಂಗಳು ಈ ಡೇಟ್ವರೆಗೂ ನೀವು ಯೂಸ್ ಮಾಡ್ಬೋದು. ಅಂದರೆ ಆಲ್ಮೋಸ್ಟ್ 26th. ಸೊ ಮಾರ್ಚ್ 1ನೇ ತಾರೀಕು ತಗೋತೀರಾ ಅಂತ ಇಟ್ಕೊಳ್ಳಿ ಇದನ್ನ. ಸೊ ಮಾರ್ಚ್, ಏಪ್ರಿಲ್, ಮೇವರೆಗೂ ಯೂಸ್ ಮಾಡ್ಬೋದು. ಮೇ 1st ಯೂಸ್ ಮಾಡ್ಬೋದು. ಬಿಟ್ಟರೆ ಗಾಯ್ಸ್, ಇದು ತುಂಬ ಕಷ್ಟ. ಯಾಕೆ ಅಂತ ಹೇಳ್ತೀನಿ, ಇಫ್ ಇನ್ ಕೇಸ್ ನೀವು 2 months ಆದಮೇಲೆ ನೀವು ಇದನ್ನು ಡೌನ್ಗ್ರೇಡ್ ಮಾಡಲಿಲ್ಲ ಅಂದರೆ, ಲೈಕ್ ಅಡ್ವಾನ್ಸ್ಡ್ಗೋ ಅಥವಾ ಗ್ರೋಗೋ ಅಥವಾ ಬೇಸಿಕ್ಗೆ ಡೌನ್ಗ್ರೇಡ್ ಮಾಡಲಿಲ್ಲ ಅಂದರೆ 1,75,000 ಬಿಲ್ ಹಾಕ್ತಾರೆ. 3rd month ಅಟ್ ಎನಿ ಕಾಸ್ಟ್ ನೀವು ಯೂಸ್ ಮಾಡಿದ್ರೆ 1,75,000 101% ಬಿಲ್ ಹಾಕ್ತಾರೆ. ಇದೆಲ್ಲ ಒಂದು ಸ್ವಲ್ಪ ಸೇಫ್ಟಿಯಾಗಿರಿ ಗೈಸ್. ಯಾಕೆ ಅಂದರೆ ಇಫ್ ಇನ್ ಕೇಸ್ ಅವ್ರದ್ದು ಬಿಲ್ಲು ಜನ್ರೇಟ್ ಆಗೋಯಿತು ಅಂದರೆ ನಿಮ್ಮದು ಕಂಪ್ಲೀಟ್ ವೆಬ್ಸೈಟ್ ಲಾಕ್ ಆಗೋಗುತ್ತೆ. ಸೊ 1,70,000 ನೀವು ಪೇ ಮಾಡೋವರೆಗೂ ವೆಬ್ಸೈಟ್ ಲಾಗಿನ್ ಆಗೋಕ್ಕೆ ಬಿಡಲ್ಲ. ಸೊ ಇದು ಒಂದು ಮೇಜರ್ ರೋಲು. ಸೊ ನೀವು ಇದರಲ್ಲಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ 1.5 month ಆಗ್ತಿದ್ದಂಗೆ ಲೈಕ್ ನೀವು ಡೌನ್ಗ್ರೇಡ್ ಮಾಡ್ಕೊಬಿಟ್ರೆ ಬೆಸ್ಟು. 1 month ನೀವು 30 days ಕಂಪ್ಲೀಟ್ ಆಗಲಿ, 2 months ಕಂಪ್ಲೀಟ್ ಆಗೋಗಲಿ ಅಂತ ಕಾಯ್ದಷ್ಟು ನಿಮ್ಗೆ ಎಫೆಕ್ಟು. ಅಟ್ಲೀಸ್ಟ್ 1 month 20 days ಕಂಪ್ಲೀಟ್ ಆಯ್ತಿದ್ದಂಗೆ ಅಥವಾ 25 days ಕಂಪ್ಲೀಟ್ ಆಗ್ತಿದ್ದಂಗೆ ಲೈಕ್ ಡೌನ್ಗ್ರೇಡ್ ಮಾಡ್ಕೊಂಡ್ರೆ ಬೆಸ್ಟು. ಸೊ ಗೈಸ್, ಇಲ್ಲಿ ನೋಡ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಲಾಗಿನ್ ಆಗಿದ ತಕ್ಷಣ ಗೈಸ್
20 ರುಪೀಸಿಗೆ ಸಿಗುತ್ತೆ. ಈ 3 ಏನಿದೆಯಲ್ಲ ಪ್ಲ್ಯಾಟ್ಫಾರ್ಮ್ಸು, ಬೇಸಿಕ್ಕು, ಗ್ರೋ, ಅಡ್ವಾನ್ಸ್ಡು, ಇದು 3 ಮಂತ್ಸ್ 20 ರುಪೀಸಿಗೆ ಸಿಗುತ್ತೆ. ಸೊ ನಾನು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೆ. ಸೊ 20 ಮಂತ್ಸು 3 ಮಂತ್ಸಿಗೆ ಪೇ ಮಾಡೋದು ನೀವು. ಲೈಕ್ ಬೇಸಿಕ್ ಇರೋ ಡೌಟು, ಬೇಸಿಕ್ ಮೇ ಬಿ ಗೊತ್ತಿಲ್ಲ ನನಗೆ, ಗ್ರೋ ಮತ್ತು ಅಡ್ವಾನ್ಸ್ಡ್ ಇರುತ್ತೆ. ಸೊ ನಾನು ಬಂದು ಅಡ್ವಾನ್ಸ್ಡ್ ಏನೋ ಯೂಸ್ ಮಾಡ್ತಿದ್ದೆ 3 ಮಂತ್ಸು. ಸೊ ಹಂಗಾಗಿ ಗೈಸ್, ಸೊ ನಾನು ಹೇಳಿದ್ನಲ್ಲ ಲೈಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಚಿಕ್ಕ ಫಾಂಟಲ್ಲಿ ಕೊಟ್ಟಿರ್ತಾರಂತ. ಸೊ ನೀವು ಅಮೌಂಟ್ ಇಲ್ಲಿ ಪೇ ಮಾಡಬೇಕಾದಾಗ ಗೈಸ್ ಮೇಜರಾಗಿ ನೀವು ಈ ರೂಲ್ಸ್ನ ನೋಡಲೇಬೇಕು. ಫುಲ್ ಆನ್ಲೈನ್ ಸ್ಟೋರು, ಸೆಲ್ ಇನ್ ಪರ್ಸನ್ ವಿತ್ ಎ ಫೋನ್ ಆರ್ ಕಾರ್ಡ್ ರೀಡರ್, 10 ಇನ್ವೆಂಟರಿ ಲೊಕೇಶನ್ಸ್, ಈಸಿ ಶಿಪ್ಪಿಂಗ್ ಲೇಬಲ್ಸ್. ಸೊ ಇಲ್ಲಿ ನೋಡಿ ಫುಲ್ ಆನ್ಲೈನ್ ಸ್ಟೋರ್. ಇದರಲ್ಲಿ ಏನು ಅಂದರೆ ಆಲ್ಮೋಸ್ಟು 4 ಪಾಯಿಂಟು ಸೇಮ್ ಇರುತ್ತೆ. ಸೊ ಈಸಿ ಶಿಪ್ಪಿಂಗ್ ಲೇಬಲ್ಸ್ ಬದಲು ಶಿಪ್ಪಿಂಗ್ ಡಿಸ್ಕೌಂಟ್ಸ್ ಪ್ಲಸ್ ಇನ್ಸೂರೆನ್ಸು ಕೊಡ್ತಾರೆ. ಸೊ ಅದೊಂದು ಚೇಂಜ್ ಆಗಿದೆ ನೋಡಿ. ಸೊ ಅದು ಬಿಟ್ಟರೆ 5 ಸ್ಟಾಫ್ ಅಕೌಂಟ್ಸು. ಸೊ 5 ಅಕೌಂಟ್ನ ನೀವು ಅಡಿಷ್ನಲಾಗಿ ಆ್ಯಡ್ ಮಾಡ್ಕೋಬೋದು. ಅಂದರೆ ಸ್ಟಾಫ್ ಅಕೌಂಟ್ ಅಂದರೆ ಯಾವ ರೀತಿ ಅಂದರೆ, ಸೊ 5 ಅಕೌಂಟು ನೀವು ಲೈಕ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ಅಕೌಂಟ್ ಓಪನ್ ಮಾಡಲ್ವ, ಅದೇ ರೀತಿ ಇದು ಹೆಂಗೆ ಅಂದರೆ VBPA ಫ್ಯಾಷನ್ಸ್ ಅಂಡರಲ್ಲಿ 5 ಅಕೌಂಟ್ ಓಪನ್ ಆಗಿರುತ್ತೆ, ಸ್ಟಾಫ್ ಅಕೌಂಟ್ ಅಂತ. ಸೊ ಆ ಸ್ಟಾಫು ಯಾವುದನ್ನು ಕಂಟ್ರೋಲ್ ಮಾಡ್ಬೋದು, ಬರೀ ನೀವು ಇನ್ವೆಂಟರಿ. ಸೊ ಮ್ಯಾನೇಜರ್ ಹಾಕಿದ್ರೆ ಮ್ಯಾನೇಜರ್ ಏನು ಮಾಡ್ಬೋದು, ಎಲ್ಲ ಆ್ಯಕ್ಸಿಸು ಅವರು 100% ಆ್ಯಕ್ಸಿಸ್ ಯೂಸ್ ಮಾಡ್ಬೋದು ಅಂತ ಕೊಡ್ಬೋದು, ಅಥವಾ 80%. ಯಾವುದಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ಲು ಲೈಕ್ ಪ್ರಾಡಕ್ಟ್ಸ್ ಆ್ಯಡ್ ಮಾಡೋದು ಮ್ಯಾನೇಜರ್ಗೇನು ಅವಶ್ಯಕತೆ ಇರಲ್ಲ. ಸೊ ಪ್ರಾಜೆಕ್ಟ್ ಹ್ಯಾಂಡ್ಲಿಂಗ್ ಅಂದರೆ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡೋದಿಲ್ಲ. ನೀವು ಇವಾಗ ಅಡ್ಮಿನ್ ಅಕೌಂಟಿಂದನೇ ಮಾಡ್ತಾ ಇರ್ತೀರ, ಅಥವಾ ಬೇರೆ ಯಾರಾದರೂ ಐನ್ ಮಾಡಿರ್ತೀರ ಅಂದಾಗ ಪ್ರಾಡಕ್ಟ್ಸ್ ಆ್ಯಡ್ ಮಾಡೋದನ್ನ ಅವರಿಂದ ತೆಗಿಬೋದು ಮ್ಯಾನೇಜರ್ ಅಕೌಂಟಿಂದ. ಈ ರೀತಿ ಒಂದು 5 ಜನ ಸ್ಟಾಫ್ ಕೊಡ್ಬೋದು. ಸೊ ಇದು ಬಂದು ಅಡ್ವಾನ್ಸ್ಡ್ ಪ್ಲ್ಯಾನು ಗೈಸ್. ಸೊ ನೋಡಿ ಇಲ್ಲಿ ಅಡ್ವಾನ್ಸ್ಡ್ ಪ್ಲ್ಯಾನಲ್ಲಿ ಸೊ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಸೆಲ್ ಇನ್ 1 ಪರ್ಸನ್ಸ್ ಇದು, 10 ಇನ್ವೆಂಟರಿ ಲೊಕೇಶನ್ಸ್ ಇದು ಸೇಮ್ ಇದೆ. ಶಿಪ್ಪಿಂಗ್ ಡಿಸ್ಕೌಂಟ್ಸ್ ಪ್ಲಸ್ ಇನ್ಸೂರೆನ್ಸು ಒಂದು ಚೇಂಜ್ ಆಗಿದೆ. ಫುಲ್ ಇಂಟಿಗ್ರೇಟೆಡ್ ಶಿಪ್ಪಿಂಗು. ಸೊ ನೋಡಿ ಇಲ್ಲಿ ಈಸಿ ಶಿಪ್ಪಿಂಗ್ ಲೇಬಲ್ಸು ಅದು ಬೇಸಿಕ್ ಪ್ಲ್ಯಾನಲ್ಲಿ. ಸೊ ಇಲ್ಲಿ ಚೇಂಜ್ ಆಯಿತು, ಶಿಪ್ಪಿಂಗ್ ಡಿಸ್ಕೌಂಟ್ಸ್ ಇನ್ಸೂರೆನ್ಸು. ಸೊ ಇಲ್ಲಿ ಫುಲ್ ಇನ್ವೆಂಟರಿ ಶಿಪ್ಪಿಂಗು ಅಲ್ಲ, ಇಂಟಿಗ್ರೇಟೆಡ್ ಶಿಪ್ಪಿಂಗು, ಫುಲ್ಲಿ ಇಂಟಿಗ್ರೇಟೆಡ್ ಶಿಪ್ಪಿಂಗು. ಸೊ ಈ ರೀತಿ ಕೆಲವೊಂದು ಚೇಂಜಸ್ ಇರುತ್ತೆ. ಸೊ 5 ಸ್ಟಾಫ್ ಅಕೌಂಟ್ಸ್ ಕೊಡ್ತಾರೆ, ಇಲ್ಲಿ 15 ಸ್ಟಾಫ್ಸ್ ಅಕೌಂಟ್ಸ್ ಕೊಡ್ತಾರೆ. ಸೊ ಸ್ಟಾಫ್ಸ್ ಅಕೌಂಟ್ ಎಂತಕ್ಕೆ ಯೂಸ್ ಆಗುತ್ತೆ ಮೇಯ್ನಾಗಿ ಅಂದರೆ ಗೈಸ್, ಇನ್ನು ಒಂದು ನೀವು ಔಟ್ಲೆಟ್ಗಳು ಜಾಸ್ತಿ ಇರುತ್ತೆ ನಿಮ್ಮದು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು 5 ಔಟ್ಲೆಟ್ಗಿಂತ ಜಾಸ್ತಿ ಔಟ್ಲೆಟ್ಸ್ ಇರುತ್ತೆ. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಸ್ಟಾಫ್ ಅಕೌಂಟ್ಸು. ಯಾಕಂದರೆ ಪ್ರತಿಯೊಂದು ನೀವು ಇದರಲ್ಲೂ ಅಡ್ಮಿನ್ ಅಕೌಂಟ್ನ ಕೊಡೋಕ್ಕಾಗಲ್ಲ. ಸೊ ಸ್ಟಾಫ್ ಅಕೌಂಟ್ ಅಂತ ಕೊಡಬೇಕು. ಸೊ ಸ್ಟಾಫ್ ಅಕೌಂಟ್ಗೆ ಬೇರೆ ಜಿಮೇಲ್ ಐ ಡಿ ನೀವೇ ಕ್ರಿಯೇಟ್ ಮಾಡಿ, ಲೈಕ್ ಅದರಲ್ಲಿ ಸ್ಟಾಫ್ ಜಿಮೇಲ್ ಐ ಡಿ ಅಂತ. ಸೊ ಅದಕ್ಕೊಂದು ಪಾಸ್ವರ್ಡ್ ಕೊಟ್ಟು ಆ ಆ್ಯಕ್ಸಿಸ್ನ ಕಂಪ್ಲೀಟಾಗಿ ಅವ್ರಿಗೆ ಕೊಡ್ಬೋದು. ಸೊ ಈ ರೀತಿ ನೀವು ಎಷ್ಟು ಔಟ್ಲೆಟ್ಸ್ಗಳು ಮಾಡ್ಕೋತೀರೋ ಅದಕ್ಕೂ ಯೂಸ್ ಆಗುತ್ತೆ. ಮತ್ತು ಸ್ಟಾಫ್ಸ್ ಅಂದರೆ ಅದು ಗೈಸ್, ನೀವು ಒಂದೇ ಔಟ್ಲೆಟ್ ಇಟ್ಟಿದ್ದೀರಾ, ಬಟ್ ಜಾಸ್ತಿ ಆ್ಯಕ್ಸಿಸ್ಗಳು ಬೇಕು, ಜಾಸ್ತಿ ಜನ ಇದನ್ನು ಯೂಸ್ ಮಾಡಬೇಕು ಅಂದಾಗ ಏನು ಮಾಡಬೇಕಾಗುತ್ತೆ, ಸ್ಟಾಫ್ಸ್ ಅಕೌಂಟ್ಸ್ ಅಂತ ಕ್ರಿಯೇಟ್ ಮಾಡ್ಕೊಂಡು, ಸೊ ಇಂತಿಂಥವ್ರಿಗೆ ಇಂತಿಂಥ ಆ್ಯಕ್ಸಿಸ್ ಮಾತ್ರ ಇದು ಆಗಲಿ, ಲೈಕ್ ಫುಲ್ ಕೊಡೋದು ಬೇಡ, ಫುಲ್ ಆ್ಯಕ್ಸಿಸ್ ಅವ್ರ ಕೈಲಿ ಕೊಡೋದು ಬೇಡ ಅಂತ ಒಂದಿರುತ್ತೆ. ಸೊ ಅದು ಮೇಯ್ನಾಗಿ ಇಲ್ಲಿ ರೋಲ್ ಮಾಡುತ್ತೆ. ಸೊ ಇದರಲ್ಲಿ ಆ್ಯಕ್ಚುಲಿ ಸ್ಟಾಫ್ ಅಕೌಂಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ, ಅಡ್ಮಿನ್ ಅಕೌಂಟ್ ಒಂದೇ ಯೂಸ್ ಆಗೋದು, ಸ್ಟಾಫ್ ಅಕೌಂಟ್ಗಳು ಆ್ಯಡ್ ಆಗಲ್ಲ ಅಂತಿರುತ್ತೆ. ಸೊ ಗೈಸ್ ಇದರಲ್ಲಿ ಇನ್ನೂ ಒಂದು ಲೈಕ್ ಇನ್ನೂ 2 ಆ್ಯಕ್ಸಿಸ್, ಇಲ್ಲಿ 5 15 ಆಗಿದೆ. ಸೊ ಇಲ್ಲಿ 2 ಚೇಂಜ್ ಆಗಿದೆ, ಇನ್ನೆರಡು ಆ್ಯಡ್ ಆಗಿದೆ ನೋಡ್ಬೋದು. ಇಲ್ಲೊಂದು ನೋಡಿ, ಸೊ ಚಾಟ್ ಸಪೋರ್ಟು. ಸೊ 24/7 ಚಾಟ್ ಸಪೋರ್ಟ್ ಕೊಡ್ತಾರೆ. ಸೊ ಚಾಟ್ ಹಾಕಿದ ತಕ್ಷಣ ರಿಪ್ಲೈ ಮಾಡೋ ಥರ ಚಾಟ್ ಸಪೋರ್ಟು ಅಂದರೆ ಶಾಪಿಫೈ ಕಡೆಯಿಂದ ಇರುತ್ತೆ. ಲೋಕಲ್ ಸ್ಟೋರ್ ಫ್ರೆಂಡ್ಸ್ ಬೈ ಮಾರ್ಕೆಟು. ಸೊ ಒಂದು ಸ್ವಲ್ಪ ಪ್ರಮೋಟ್ ಮಾಡೋದು ಆ ರೀತಿ ಇರುತ್ತೆ. ಸೊ ಇಲ್ಲಿ ಪ್ಲಸ್ಸಿಗೆ ಬಂದರೆ ಗೈಸ್, ಆಲ್ಮೋಸ್ಟು ಇಲ್ಲಿ ಫುಲ್ಲಿ ಇಂಟಿಗ್ರೇಟೆಡ್ ಇದು ಲೋಕಲ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ನೋಡಿ. 200 ಇನ್ವೆಂಟರಿ ಸಪೋರ್ಟ್ಸ್ ಕೊಡ್ತಾರೆ. ಸೊ ಇಲ್ಲಿ ನೋಡಿ 10 ಇದ್ದಿದ್ದು, 3ರಲ್ಲೂ 10 ಇದ್ದಿದ್ದು, ಇಲ್ಲಿ ಆಟೋಮೆಟಿಕಾಗಿ 200 ಆಯಿತು. ಸೊ POS Pro ಫಾರ್ ಅಪ್ ಟು 200 ಲೊಕೇಶನ್ಸು. ಸೊ POS ಲೊಕೇಶನ್ಸ್ 200 ಲೊಕೇಶನ್ಸ್ಗಿಂತ ಜಾಸ್ತಿ ಸಿಗುತ್ತೆ. ಸೊ ಇದೆಲ್ಲ ಪ್ರಿಯಾರಿಟಿ 24/7 ಫೋನ್ ಸಪೋರ್ಟು, ಅನ್ಲಿಮಿಟೆಡ್ ಸ್ಟಾಫ್ ಅಕೌಂಟ್ಸು. ನೋಡಿ ಇಲ್ಲಿ 15 ಸ್ಟಾಫ್ ಅಕೌಂಟ್ಸ್ ಇದ್ದಿದ್ದು ಅನ್ಲಿಮಿಟೆಡ್ ಆಯಿತು. ಸೊ ಇಲ್ಲಿ ನಿಮಗೆ POS ಇದು 200 ಲೊಕೇಶನ್ಸು ಕೊಡ್ತಾರೆ. ಸೊ ಈ ರೀತಿ ಗೈಸ್ 1,75,000 ಅವ್ರೇನು ಸುಮ್ಮನೆ ಇಸ್ಕೊತಾ ಇಲ್ಲ. ಲೈಕ್ ದೊಡ್ಡ ಬಿಸ್ನೆಸ್ ನಿಮ್ಮದು, ಫಾರ್ ಎಕ್ಸಾಂಪಲ್ಲು ಝೂಡಿಯೋ, ಈ ರೀತಿ ಝೂಡಿಯೋ, ಝಾರಾ, H&M ಈ ರೀತಿ ಅವ್ರದ್ದೆಲ್ಲ
100 ಟುಗೆದರ್ ಲೊಕೇಶನ್ಸಲ್ಲಿ ಇದಿದೆ, ಲೈಕ್ ಇದು ಲೈಕ್ ಔಟ್ಲೆಟ್ಸು. ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಗೈಸ್, ಇಷ್ಟು ಎಕ್ಸ್ಟ್ರಾ ಸಿಗ್ತಾ ಇರುತ್ತೆ. ಫುಲ್ಲಿ ಕಸ್ಟಮೈಸಬಲ್ ಚೆಕ್ಔಟ್ಸು, ಲೈಕ್ ಚೆಕ್ಔಟ್ ಮಾಡಬೇಕಾದಾಗ ಯಾವ ರೀತಿ ನಿಮಗೆ ಲೈಕ್ ಚೆಕ್ಔಟ್ ಅಂದರೆ ಗೈಸ್ ನಿಮಗೆ ಯಾರಿಗೆಲ್ಲ ಕ್ಲಾರಿಟಿ ಇರಲ್ಲ. ಸೊ ಒಂದು ಸತಿ ಬೈ ನೌ ಅಂತ ಹೊಡೆದ್ರೆ ನೀವು, ಸೊ ಚೆಕ್ಔಟ್ ಅಂದರೆ ಲೈಕ್ ನಿಮಗೆ ಇದು ಗೈಸ್ ನಾನು ಎಂತ ಕೇಳ್ತಾ ಇದ್ದೀನಿ ಅಂದರೆ ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತೋ ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ. ಸೊ ಬೇಸಿಕ್ ಲೆವೆಲಿಗೆ ಕೊಡಬೇಕು ಈ ವಿಡಿಯೋನ ಅಂತ ಮಾಡ್ತಾರದು ನಾನು. ಸೊ ಚೆಕ್ಔಟ್ ಅಂದರೆ ಗೈಸ್ ಇವಾಗ ಬೈ ನೌ ಅಂತ ಹೊಡಿತೀರಲ್ಲ, ಬೈ ನೌ ಆದಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತಲ್ಲ, ಅದು ಚೆಕ್ಔಟ್ ಪೇಜ್ ಅಂತಲೇ ಅಂತಾರೆ. ಸೊ ಅದನ್ನು ಕಸ್ಟಮೈಸ್ ಮಾಡ್ಕೋಬೋದು ನೀವು. ಸೊ ಯಾವ ಬಟನ್ ಎಲ್ಲಿ ಹೋಗಬೇಕು, ಯಾವ ರೀತಿ ಆಗಬೇಕು, ಬೈ ನೌ ಹೊಡೆದ್ಮೇಲೆ ಏನು ಮಾಡಬೇಕು, ಬೈ ನೌ ಹೊಡೆದಾದ್ಮೇಲೆ ಯಾವ ಪೇಜ್ ಓಪನ್ ಆಗಬೇಕು, ಈ ರೀತಿ ವರ್ಕ್ ಆಗೋ ಥರ ಇರ್ತಾರೆ. ಸೊ ನೋಡ್ಬೋದು, ಸೆಲ್ ಹೋಲ್ಸೇಲ್ B2B ಹೋಲ್ಸೇಲ್ ಮಾಡೋರು ಇದನ್ನು ಯೂಸ್ ಮಾಡ್ಕೋಬೋದು. ಆಪ್ಟಿಮೈಸ್ ಆ್ಯಡ್ಸ್ ವಿತ್ ಆಡಿಯನ್ಸು. ಸೊ ಆ್ಯಡ್ಸ್ ಒಂದು ಸ್ವಲ್ಪ ಲೈಕ್ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗೋ ಥರ ಲೈಕ್ ಆ್ಯಡ್ಸ್ ಮಾಡ್ಕೋಬೋದು. ಇದು 9 ಫ್ರೀ ಎಕ್ಸ್ಪೆನ್ಷನ್ ಸ್ಟೋರ್ಸು, ಲೈಕ್ ಈ ಸಾಫ್ಟ್ವೇರ್ ಎಲ್ಲ ಗೈಸ್ ಆ ರೀತಿ ಯೂಸ್ ಆಗುತ್ತೆ. ಸೊ ಗೈಸ್ ನೋಡ್ಬೋದು, ಸೊ ಇದು ನಂದು ಪರ್ಸ್ನಲ್ ಅಕೌಂಟಲ್ಲೇ ತೋರಿಸ್ತಾ ಇರೋದು. ಸೊ ನೋಡ್ದಂಗೆ ನೀವು ಇಲ್ಲಿ ನಾನು ಕರೆಂಟ್ ಪ್ಲ್ಯಾನ್ ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಅಂತಲೂ ತೋರಿಸ್ತಿದೆ, 1994. ಸೊ ನಾನು ಒಂದೇ ಸ್ಟೋರ್ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಮುಂಚೆ ಇದು ಇತ್ತು, ಸೊ ಡಿಗ್ರೇಡ್ ಮಾಡ್ಕೊಂಡು ಬೇಸಿಕ್ಕಿಗೆ ಬಂದೆ. ಸೊ 20 ರೂಪೀಸ್ ಇತ್ತು ಅನ್ಸುತ್ತೆ ಇವೆರಡಕ್ಕೆ ಮಾತ್ರ ಇದ್ದಿದ್ದು, ಇದಕ್ಕಿರಲಿಲ್ಲ. ಸೊ 3ಕ್ಕೂ ಇತ್ತು ಅಥವಾ 2ಕ್ಕೆ ಇತ್ತೋ ಗೊತ್ತಿಲ್ಲ ಗೈಸ್, ಕ್ಲಾರಿಟಿ ಇಲ್ಲ. ಸೊ ಹಂಗಾಗಿ ನಾನು ಅದನ್ನು ಯೂಟಿಲೈಸ್ ಮಾಡ್ಕೊಂಡೆ 20 ರೂಪೀಸ್ ಪರ್ 3 ಮಂತ್ಗೆ. ಸೊ ನೋಡ್ಬೋದು, ಇದು ಪರ್ ಮಂತಿಗೆ ಯಾರೆಲ್ಲ ಪೇ ಮಾಡೋಕ್ಕೆ ಇಷ್ಟಪಡ್ತೀರಾ, ಸೊ ಪರ್ ಇಯರ್ಲಿ ಆಲ್ಮೋಸ್ಟ್ 25% ಸೇವ್ ಮಾಡ್ಬೋದಂತೆ ಎಲ್ಲಾದ್ರ ಮೇಲೂ. ಸೊ ನೋಡಿ, ಪರ್ ಇಯರ್ಲಿ ಅಂದರೆ ನೀವು ಇಲ್ಲಿ 1499 ತೋರಿಸ್ತಿದೆಯಲ್ಲ, ಇದು ನೀವೇನು ಮಂತ್ಲಿ ಕಟ್ಕೊಂಡು ಹೋಗೋದಲ್ಲ ಗಾಯ್ಸ್. ಇಲ್ಲಿ ಸ್ವಿಚ್ ಟು ಇಯರ್ಲಿ ಅಂತ ಹೊಡೆದ್ರೆ, ಅಂದರೆ ಇವಾಗ ನಾನು ಈ ಕರೆಂಟ್ ಪ್ಲ್ಯಾನಲ್ಲಿ ಸ್ವಿಚ್ ಟು ಇಯರ್ಲಿ ಅಂತ ಹೊಡೆದ್ರೆ, ಇಯರ್ ಪ್ಲ್ಯಾನು ಇಂಟು 12 ಹಾಕ್ಬಿಟ್ಟು 14 ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 1499 ಇಂಟು 12 17,988 ಅಂದರೆ 18,000 ರೂಪೀಸ್ ಪೇ ಮಾಡಬೇಕು ಒಂದು ಶಾರ್ಟ್ ಪೇಮೆಂಟ್ ಅದು. ಸೊ ಇದು ಪರ್ ಮಂತ್ ಅಂತ ತೋರಿಸ್ತಿದೆ ಅಷ್ಟೇ. ನೀವೇನು ಅನ್ಕೋತೀರ, ಈಗ ಪರ್ ಇಯರ್ಲಿ ನಾನು ಮಂತ್ಲಿ ಕಟ್ಕೊಂಡು ಹೋಗೋ ಬದಲು ಇಯರ್ಗೆ ಶಿಫ್ಟ್ ಮಾಡ್ಕೊಂಡು ಅದನ್ನೇ ಮಂತ್ಲಿ ಇನ್ಸ್ಟಾಲ್ನಲ್ಲಿ ಕಟ್ಕೊಂಡು ಹೋಗೋಣ ಅಂತ ಅನ್ಕೋತೀರ. ಸೊ ಅದೆಲ್ಲ ಗೈಸ್, ಸೊ ಇದನ್ನು ಒಂದು ಶಾರ್ಟ್ ಪೇಮೆಂಟಲ್ಲಿ ಕ್ಲಿಯರ್ ಮಾಡಬೇಕು. ಸೊ ಇಲ್ಲಿ ತೋರಿಸ್ತೀವಿ ನೋಡಿ 5,000 ಆಲ್ಮೋಸ್ಟ್. ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲು ಇದಕ್ಕೆ ಶಿಫ್ಟ್ ಮಾಡಿದ್ರೆ 7,000 ಇರೋದು 5,599 ಆಯಿತು. ಸೊ ಇದು ಅಷ್ಟೇ 30,000 ಇರೋದು. ಸೊ ಇದು 23,000 ಸಮಥಿಂಗ್ ಆಯಿತು, 22,680 ಆಯಿತು. ಸೊ ಈ ರೀತಿ ನೀವೇನು ಅನ್ಕೋತೀರ, ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಇದು ಹೊಡೆದಿದ ತಕ್ಷಣ ನಿಮಗೆ ಹೋಗ್ಬಿಡುತ್ತೆ. ಲೈಕ್ ಮಂತ್ಲಿ 22,000 ತಾನೇ ಕಟ್ಕೊಂಡೋದ್ರೆ ಆಯಿತು. ಇದೆಲ್ಲ ಗೈಸ್, ಅದನ್ನು 100% ನೀವು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಲೈಕ್ ಕೈ ಅಡ್ಡ ಬಂತು. ಸೊ ಇದು ಇಯರ್ಲಿ ಪೇಮೆಂಟ್ ಮಾಡಿಬಿಡ್ಬೇಕು ನೀವು. ಸೊ ಆ ರೀತಿ ಇದ್ದರೆ ಮಾತ್ರ ಅದು ಮಂತ್ಲಿ ಅಂತ ತೋರಿಸ್ತಿದೆ ಅಷ್ಟೇ. ಸೊ ಹೊಡೆದಿದ ತಕ್ಷಣ ಇಯರ್ಲಿ ಪೇಮೆಂಟ್ ಆಗೋಗುತ್ತೆ ನಿಮ್ಮದು. ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್. ಸೊ ಈ ಕಟ್ ಮಾಡಿದ್ರೆ ವಿಡಿಯೋ ಮಾಡ್ತೀವಲ್ಲ, ಸೊ ಅದರಲ್ಲಿ ಇದೆಲ್ಲ ಒಂದು ಮೈನಸ್ ಪಾಯಿಂಟ್ಸು. ಏನು ಅಂದರೆ, ಈ ಏನಾದರೂ ನಾವು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಲೈಕ್ ಅದನ್ನು ಕಟ್ ಮಾಡಲ್ಲ. ನನ್ನ ಇಂಟೆನ್ಷನ್ ಏನು, ಓಪನ್ ಆಗಿ ತೋರಿಸ್ಬೇಕು ನಾನೆಲ್ಲ. ಲೈಕ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡೋವ್ರಿಗೆ ಆಲ್ಮೋಸ್ಟ್ 12 ಮಿನಿಟ್ಸ್ ಏನೋ ಮಾತಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ 13 ಮಿನಿಟ್ಸ್ ರನ್ ಆಯ್ತು ಬೇಕಾದ್ರೆ ನೋಡಿ, ಓಪನ್ ಮಾಡಿ. ನಾನೇನು ಸುಳ್ಳು ಹೇಳ್ತಾ ಇಲ್ಲ ಗೈಸ್. ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡೋವರೆಗೂ ಒಂದು ಕ್ಲಿಪ್ ಅನ್ನೋದೊಂದು ನ್ಯಾಚುರಲಿಟಿ ಕಾಣಿಸ್ಬೇಕು. ಕಟ್ ಮಾಡೋದು, ಪೇಸ್ಟ್ ಮಾಡೋದು, ಮಧ್ಯದಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಇದು ಬಂದು ಇದ್ರ ಪ್ಲ್ಯಾನ್ ಗೈಸ್. ಸೊ ನಾನು ನಿಮಗೆಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸೊ ಬೇಸಿಕ್ ಪ್ಲ್ಯಾನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ, ಇವಾಗ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ, ಎಲ್ಲರಿಗೂ ಯೂಸ್ ಆಗುತ್ತೆ ಗೈಸ್. ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ವೆಬ್ಸೈಟ್ನ, ಲೈಕ್ ಅವ್ರಿಗೆಲ್ಲ 100% ಯೂಸ್ ಆಗುತ್ತೆ. ಮಾತ್ರ ಶಾಪಿಫೈ 100% ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರೆಲ್ಲ ಇನ್ಫಾರ್ಮೇಷನ್ ವೆಬ್ಸೈಟ್ ಅಂತ ಒಂದು ಡೆವಲಪ್ ಮಾಡ್ತೀರೋ, ಬರೀ ಇನ್ಫಾರ್ಮೇಷನ್ಗೋಸ್ಕರ, ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್, ಹಾಸ್ಪಿಟಲ್, ಈ ರೀತಿ. ಇವಾಗ ಹಾಸ್ಪಿಟಲ್ಗೆ ನೀವು ಡಾಕ್ಟ್ರನ್ನ ಬುಕ್ ಮಾಡ್ಕೊಂಡು ಕರ್ಸ್ಕೊಳಕ್ಕಾಗಲ್ಲ ಮನೆಗೆ, ಲೈಕ್ ಎಮರ್ಜೆನ್ಸಿ ಇದ್ದಾಗ ಲೈಕ್ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು, ಅಲ್ಲೇ ಹೋಗಿ ನೀವು ಮೀಟ್ ಮಾಡ್ಬೋದು. ಈ ರೀತಿ ಕೆಲವೊಂದು ಆ್ಯಪ್ಸ್ ಇದೆ, ಡಾಕ್ಟ್ರೇ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡೋದು, ಬಟ್ ಅದೆಲ್ಲ ವರ್ಕೌಟ್ ಆಗೋಲ್ಲ. ಸೊ ಏನಂದರೆ,
ನಿಮ್ಮ ಐಡೆಂಟಿಟಿನ ತೋರಿಸ್ಕೊಳ್ಳೋದು ಅಷ್ಟೇ ವೆಬ್ಸೈಟಲ್ಲಿ. ಸೊ ನಾವೇನೇನೆಲ್ಲ ಮಾಡಿದ್ದೀವಿ, ನಾವು ಯಾವ ರೀತಿ ಎಲ್ಲ ಬಿಲ್ಟ್ ಮಾಡಿದ್ದೀವಿ, ಕನ್ಸ್ಟ್ರಕ್ಷನ್ ಫೀಲ್ಡು, ಬಿಲ್ಡರ್ಸು ಅಥವಾ ಬ್ರೋಕರ್ಸು, ಲೈಕ್ ಯಾವ ರೀತಿ ಎಲ್ಲ ಮನೆ ತೋರಿಸ್ತೀವಿ ನಾವು, ಬರೀ ಇನ್ಫಾರ್ಮೇಷನ್ಗೋಸ್ಕರ ಯಾರೆಲ್ಲ ವೆಬ್ಸೈಟ್ ಡೆವಲಪ್ ಮಾಡ್ತಿರೋ 100ಗೆ 200% ಶಾಪಿಫೈ ಇದು ವರ್ಕೌಟ್ ಆಗುತ್ತೆ ಅವ್ರಿಗೆ. ಯಾಕೆ ಅಂತ ಹೇಳ್ತೀನಿ. ಮಂತ್ಲಿ 2000 ಕಟ್ಕೊಂಡೋಗೋದಲ್ಲ ದೊಡ್ಡದು. ಲೈಕ್ ಅದ್ರಲ್ಲಿ ಏನಾಗುತ್ತೆ ಅಂದರೆ ಗೈಸ್, ಒಂದು ನೀವು ಕ್ಲೀನಾಗಿರೋದೊಂದು ಇದು ತಗೊಂಡು ಟೆಂಪ್ಲೇಟ್ ತಗೊಂಡು ಅದ್ರ ಮೇಲೆ ಡೆವಲಪ್ ಮಾಡ್ಕೊಂಡು ನಿಮ್ಮ ಮನೇಲೇ ಕೂತ್ಕೊಂಡು ಎಲ್ಲ ಮಾಡ್ಕೋಬೋದು. ಯಾರಿಗೋ ಹೋಗಿ 15,000 20,000 ಕೊಟ್ಟು ಡೆವಲಪ್ ಮಾಡೋ ಅವಶ್ಯಕತೆ ಇರಲ್ಲ. ಪೀಸಾಗಿ ಮಾಡ್ಕೊಂಡು ನಿಮ್ಗೆ ಏನೇನು ಬೇಕು ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಕಾಣಿಸ್ಕೊಂಡು ಲೈಕ್ ಲಾಸ್ಟಲ್ಲಿ ಒಂದು ಅಪಾಯಿಂಟ್ಮೆಂಟ್ ಬಟನ್ನು ಅಥವಾ ಟೇಕ್ ಎನ್ ಅಪಾಯಿಂಟ್ಮೆಂಟ್ ಬಟನ್ ಅಥವಾ ವಾಟ್ಸಪ್ ಬಟನ್ ಅಥವಾ ಕಾಲ್ ಬಟನು ಅಥವಾ ಇಮೇಲ್ ಬಟನು, ಈ ರೀತಿ ನೀವು ಯಾವುದ್ರಲ್ಲಿ ಕಾಂಟ್ಯಾಕ್ಟಿಗೆ ಸಿಗ್ತೀರೋ ಆ ರೀತಿ ಬಟನ್ ಹಾಕ್ಕೊಂಡು ಲೈಕ್ ಯೂಸ್ ಮಾಡ್ಕೋಬೋದು. ಇದನ್ನು 100% ಅಂಥವ್ರಿಗೆ ಯೂಸ್ ಆಗುತ್ತೆ. ಲೈಕ್ ಇವಾಗ ನಾನು ಬಂದು ಒಂದು ಬಟ್ಟೆ ಶೋರೂಮ್ ನಡೆಸ್ತಾ ಇರೋದ್ರಿಂದ ಓನ್ ಬ್ರ್ಯಾಂಡಿಂಗಲ್ಲಿ, ಸೊ ನಂದೇನಾಗುತ್ತೆ, ಕಲರ್ ಡಿಫ್ರೆಂಟ್ ಇರುತ್ತೆ. ಸೊ ಸೇಮ್ ಡಿಸೈನು ಕಲರ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಸ್ವಿಚ್ ಆಗೋದು, ಕಲರ್ ಸ್ವಿಚ್ ಆಗೋದು, ಈ ರೀತಿ ಇರುತ್ತೆ. ಸೊ ಇದನ್ನೆಲ್ಲ ನಾನು ಪ್ರೀಮಿಯಮ್ಶಿಪ್ ತಗೋಬೇಕು. ಸೊ ಬೇಕಾದ್ರೆ ತೋರಿಸ್ತೀನಿ ಗೈಸ್. ಪ್ರೀಮಿಯಮ್ಶಿಪ್ಪು ಅದೆಲ್ಲ ಯಾವ ರೀತಿ ಹೋಗುತ್ತೆ ಅಂದರೆ, ಸೊ ನೋಡ್ಬೋದು ಇವಾಗ ಶಾಪಿಫೈ ಆ್ಯಪಲ್ಲಿ ಹ್ಯಾಪ್ಸ್ ಅನ್ನೋದೊಂದು ಸಿಗುತ್ತೆ ನಿಮಗೆ. ಸೊ ಹ್ಯಾಪ್ಸ್ ಸಿಕ್ಕಿದಾಗ ಅದರಲ್ಲಿ ನೀವು ಪರ್ಚೇಸ್ ಮಾಡಬೇಕು. ಸೊ ಇದೆಲ್ಲ ಅಡಿಷ್ನಲಾಗಿ ಹೋಗುತ್ತೆ. ಸೊ ಇವಾಗ ನನ್ನ ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲು ಇಲ್ಲಿ ನೋಡ್ಬೋದು ನೀವು, ಬಾರ್ಕೋಡ್ ಮ್ಯಾನ್ ಅಂತಿದೆಯಲ್ಲ, ಬಾರ್ಕೋಡ್ ಮ್ಯಾನ್ ಲೇಬಲ್ ಪ್ರಿಂಟಿಂಗು, ಅದು ನೋಡಿ ಇಲ್ಲಿ ನಾನು $6 ನಿಯರ್ಲಿ $6 ಪೇ ಮಾಡ್ತಾ ಇದ್ದೀನಿ ಫಾರ್ ಎವ್ರಿ 30 ಡೇಸು, ಆಯಿತಾ. ಆಮೇಲೆ COD ಕಿಂಗು ಅಂದರೆ ಇದು COD ಅಂದರೆ ನಾನು COD ಆಪ್ಷನ್ ಎನೇಬಲ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದು ಏನು ಫ್ರೀ ಇದೆ, ಬಟ್ ಏನು ಅಂದರೆ COD ಆರ್ಡರ್ ಲಿಮಿಟ್ ಇದೆ. 10 ಆರ್ಡರ್ಸ್ ಪರ್ ಮಂತ್, 50 ಆರ್ಡರ್ಸ್ ಪರ್ ಮಂತ್ ಏನೋ ಲಿಮಿಟ್ ಇದೆ. ಆ ಲಿಮಿಟ್ ಕ್ರಾಸ್ ಆದಮೇಲೆ ಇದು ಕೂಡ ಚಾರ್ಜಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಆಲ್ಮೋಸ್ಟ್ ಚಾರ್ಜಿಂಗಲ್ಲಿದೆ. ಎವ್ರಿ ಮಂತ್ ನಾನು $6 ಪೇ ಮಾಡಲೇಬೇಕು. ಸೊ ಯೋಗಿ ಆಟೋ ಡಿಸ್ಕೌಂಟ್ ಇವಾಗ ಡಿಸ್ಕೌಂಟ್ ಕೊಡೋದ್ರಿಂದ ಇದನ್ನೂ ಎನೇಬಲ್ ಮಾಡಿದ್ದೀನಿ. ಸೊ ಆಟೋ ಡಿಸ್ಕೌಂಟ್ $7 ಕೊಡ್ತಾಯಿದ್ದೀನಿ. ಸೊ ನಾನು ಡಿಸ್ಕೌಂಟ್ ಕೊಡೋದಲ್ದಿರ ಇಲ್ಲಿಗೆ ಪೇ ಕೂಡ ಮಾಡಬೇಕು ನಾನು. ಸೊ ಇದು GST ಪೇ ಮಾಡ್ತಾ ಇರೋದು. ಸೊ ಇದು ಆರ್ಡರ್ ಪ್ರಿಂಟ್ ಪ್ರೋ, ಇದು ಆಲ್ಮೋಸ್ಟ್ ಅದೇ ರೀತಿ. ಇದು ಬಾರ್ಕೋಡು ಇದೆಲ್ಲ ಬಿಡಿ, ಇದೆಲ್ಲ ಫ್ರೀ ಇದೆ ಆಲ್ಮೋಸ್ಟ್. ಇದು ಮೆಸೇಜಿಂಗು ಅಂದರೆ ನಿಮಗೆ ಮೆಸೇಜ್ ಕಳಿಸೋದು, ಯಾವ ರೀತಿ ಕಳಿಸೋದು, ಏನು ಎತ್ತ, ಇದು ಈ ಥರ ಗೈಸ್, ಈ ಥರ ಇಲ್ಲಿ ನೋಡಿ. ನಾನು ನೆಕ್ಸ್ಟ್ ಪೇಜ್ಗೆ ಹೋದರೆ ಇಲ್ಲೂ ಸಿಗುತ್ತೆ. ಈ ರೀತಿ ಎಲ್ಲ ಆ್ಯಪ್ಸ್ಗಳು ಸಿಗುತ್ತೆ. ಸೊ ಶಿಪ್ ರಾಕೆಟ್ ಯೂಸ್ ಮಾಡೋದೇ ಶಿಪ್ ರಾಕೆಟ್ ಹಾಕೊಂಡಿದ್ದೀನಿ. ಸೊ ಸ್ವ್ಯಾಚ್ ಕಿಂಗು ಇದಕ್ಕೆ ಆ್ಯಕ್ಚುಲಿ ಪೇ ಮಾಡಬೇಕು ನಾನು. ಸೊ ಸ್ವ್ಯಾಚ್ ಕಿಂಗ್ ಅಂದರೆ ನಾನು ಹೇಳ್ತೀನಿ ಒಂದು ನಿಮಿಷ. ಹಿಲ್ಟೆಕ್ಕು ವೆರಿಫೈ COD ಆರ್ಡರ್ಸು. ಸೊ ನೋಡಿ ಇವಾಗ COD ಆರ್ಡರ್ಸು ಸಿಗೋದು ದೊಡ್ಡದಲ್ಲ. ಸೊ ಕೆಲವೊಂದು ಫೇಕ್ ಆರ್ಡರ್ಸ್ ಅಥವಾ ಫ್ರಾಡ್ ಆರ್ಡರ್ಸ್ ಇರುತ್ತೆ. ಲೈಕ್ ಯಾವುದೋ ನಂಬರ್ ಕೊಟ್ಬಿಟ್ಟು ಇದು ಮಾಡೋದು. ಸೊ ಫೋನ್ ನಂಬರ್ ಹಾಕಿದ ತಕ್ಷಣ OTP ಕೇಳುತ್ತೆ. ಬಟ್ ಜಿಮೇಲಿಂದ ಇದು ಮಾಡೋದು, ಜಿಮೇಲ್ ಹಾಕಿದ್ರೆ ಆ ರೀತಿ ಆದರೆ ಫೋನ್ ನಂಬರ್ ತಪ್ಪು ಕೊಡೋದು ಅಥವಾ ಸುಮ್ಮನೆ ಆರ್ಡ್ರ್ ಮಾಡೋದು, ಈ ಥರ ಮಾಡಿದಾಗ COD ಆರ್ಡರ್ಸ್ ವೆರಿಫೈ ಆಗುತ್ತೆ. ಸೊ ಇದು ಬಂದು ನಂದು ಪರ್ಚೇಸ್ ಮಾಡಿದೆ CODಯಿಂದ. ಸೊ ನಿಮ್ಗೊಂದು ಕಾಲ್ ಬರುತ್ತೆ. ಸೊ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಕಾಲ್ ರಿಸೀವ್ ಮಾಡಿಬಿಟ್ಟು ಅದು ಒಂದು OTPನ ಅಥವಾ ಒಂದು ನಂಬರ್ ಹೊಡಿಯೋದು ಏನೋ ಒಂದು ಇರುತ್ತೆ ಪ್ರೊಸೆಸ್ಸು. ಅದು ಮಾಡಿದ್ರೆ ಇದಕ್ಕೆಲ್ಲ ಪೇ ಮಾಡಬೇಕು ಗೈಸ್. ಸೊ ನೀವು ನೋಡಿದ್ರಲ್ಲ, ಸೊ ಬರೀ ವೆಬ್ಸೈಟ್ಗಲ್ಲ, ಇದಕ್ಕೂ ಪೇ ಮಾಡ್ತಾ ಇರ್ತೀವಿ ನಾವು. ಸೊ ಈ ರೀತಿ ಎಲ್ಲ ನೀವು ಅಡಿಷ್ನಲಾಗಿ ಏನಾದರೂ ಒಂದು ತಗೊಂಡು ನಿಮ್ಮ ವೆಬ್ಸೈಟ್ನ ಇನ್ನೂ ಚೆನ್ನಾಗಿ ಕಾಣಿಸೋ ಥರ, ಲುಕ್ ಕಾಣಿಸೋ ಥರ ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ನಮ್ಮಂಥವ್ರಿಗೆ ಬೆಸ್ಟಾ? ನನ್ನ ಪ್ರಕಾರ ಒಂದು 70 to 80% ಬೆಸ್ಟು ಗೈಸ್. ಯಾಕೆ ಅಂದರೆ ಒಂದು ಮಿನಿಮಲ್ ಪ್ರೈಸಲ್ಲಿ ಬಿಲ್ಟ್ ಮಾಡ್ಕೋಬೋದು. 100% ಎದಕ್ಕೆ ಬೆಸ್ಟ್ ಅಂತ ಇಲ್ಲ ಅಂದರೆ, ನಿಮ್ಮ ತಲೆಯಲ್ಲಿ ಏನೋ ಒಂದು ಊಹೆ ಇರುತ್ತೆ. ಸೊ ನಾನು ಈ ರೀತಿ ಮಾಡಬೇಕು, ಈ ರೀತಿ ಕೊಡಬೇಕು, ಈ ರೀತಿ ವೆಬ್ಸೈಟ್ ಬರಬೇಕು ಅಂತ. ಆ ಊಹೆ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಆ ಇಮ್ಯಾಜಿನೇಷನ್ ಇರುತ್ತಲ್ಲ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದಾಗ ನಿಮ್ಗೇನಾಗುತ್ತೆ, ಓಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ, ಇದನ್ನ ಆ್ಯಡ್ ಮಾಡೋಣ, ಅದನ್ನ ಆ್ಯಡ್ ಮಾಡೋಣ ಅಂತ. ಸೊ ಅದು ನಿಮಗೆ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ ಲಮ್ಸಮ್ ಅಮೌಂಟ್ಗೆ. ಸೊ ಈ ರೀತಿ ರಿಸ್ಕಿಗೆ ಸಿಗಾಕೊಳ್ಳೋ ಬದಲು ಯಾವ್ದಾರ ಬೆಸ್ಟು ವೆಬ್ಸೈಟ್ ಡೆವಲಪರ್ನ ಹುಡುಕಿ, ಸೊ ಅವ್ರ ಜೊತೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ, ಶಾಪಿಫೈ ಬೆಸ್ಟಾ, ಯಾವ ಟೆಂಪ್ಲೇಟ್ ಯೂಸ್ ಮಾಡಲಿ, ಯಾವ ರೀತಿ ಮಾಡಲಿ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡು ಬಿಲ್ಟ್ ಮಾಡಿದ್ರೆ ಬೆಸ್ಟು. ಅದಕ್ಕಿಂತ ಯಾರ್ಯಾರ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ವೆಬ್ಸೈಟ್ ಡೆವಲಪ್ ಮಾಡಿಕೊಡ್ತಾವ್ರೆ ಅಂದರೆ ಅಲ್ಲಿಂದನೂ ಮಾಡಿಸೋದು ಬೆಸ್ಟು. ಯಾಕೆ ಅಂದರೆ ಈ ಓನ್ ಕೋಡಿಂಗ್ ಕಲ್ತಿರೋದು ಬೆನಿಫಿಟ್ಸ್ ಏನು ಅಂದರೆ, ಈ ರೀತಿ
ಅಡಿಷ್ನಲ್ ಆಗಿ ಆ್ಯಪ್ಸ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಓನಾಗಿ ವೆಬ್ಸೈಟ್ ಡೆವಲಪ್ ಮಾಡಿಸಿದ್ರೆ ಒನ್ ಟೈಮ್ ಪೇಮೆಂಟ್ ಇರುತ್ತದು. ಸೊ ಒನ್ ಟೈಮ್ ಪೇಮೆಂಟ್ ಆಗಿದ ತಕ್ಷಣ ಅದೇನು ತಿರ್ಗಾ ಪೇಮೆಂಟ್ ಮಾಡಿ ಅಂತೆಲ್ಲ ಏನೂ ಕೇಳಲ್ಲ ಪ್ರೀಮಿಯಮ್ಶಿಪ್ಪು. ಸೊ ಅದಕ್ಕೆ ಏನು ಒನ್ ಟೈಮ್ ಪೇಮೆಂಟ್ ಅವ್ರಿಗೆ ಎಷ್ಟಿರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20K 30K ಇದ್ದರೆ ಸೊ ಪೇ ಮಾಡಿಬಿಟ್ಟು ಮಾಡಿಸ್ಕೊಳ್ಳೋದು ಬೆಸ್ಟು ಅಂತ ನನ್ನ ಸಲಹೆ ಗೈಸ್. ಸೊ ಈ ರೀತಿ ಎಲ್ಲ ಲಾಕ್ ಆಗಬೇಡಿ. ಸೊ ಯಾರೆಲ್ಲ ಶಾಪಿಫೈ ಯೂಸ್ ಮಾಡಬೇಕು ಅಂತಿದ್ದೀರೋ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸೊ ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು. ಸೊ ಗೈಸ್, ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ಶಾಪಿಫೈ ಯೂಸ್ ಮಾಡೋದು ಸಖತ್ ರಿಸ್ಕ್ ಅಂತಲ್ಲ. ಲೈಕ್ ನೀವು ಅದನ್ನು ಅನಾಲಿಸಿಸ್ ಮಾಡ್ಕೋಬೇಕು. ಲೈಕ್ ಇವಾಗ ಯಾರ್ಯಾರ ಗೊತ್ತಿರೋರ ಹತ್ರ ಹೋಗಿ ಸಜೆಷನ್ ತಗೊಂಡು ಓಕೆ ಇದು ಶಾಪಿಫೈಲಿ ಯಾವ ರೀತಿ ಬಿಲ್ಟ್ ಮಾಡಿದ್ರೆ ಒಳ್ಳೆಯದು, ಯಾವ ಇದು ಯೂಸ್ ಮಾಡಿದ್ರೆ ಒಳ್ಳೆಯದು, ಲೈಕ್ ಯಾವ ಥೀಮ್ ಅಂತೆಲ್ಲ ಬರುತ್ತೆ. ಸೊ ಯಾವ ಥೀಮ್ ಯೂಸ್ ಮಾಡಿದ್ರೆ ಬೆಸ್ಟು, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಒಂದು ಸ್ವಲ್ಪ ರೆಫರೆನ್ಸ್ ತಗೊಂಡು ಮಾಡೋದ್ರಿಂದ ನಿಮಗೂ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಲೈಕ್ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೆಲ್ಪ್ ತಗೊಂಡು ಶಾಪಿಫೈಯಲ್ಲಿ ಒಳಗಡೆ ಒಂದು ಕೋಡಿಂಗ್ ಆಪ್ಷನ್ ಅನ್ನೋದನ್ನು ಕೊಡ್ತಾರೆ. ಸೊ ಅವ್ರ ಹತ್ರ ಹೆಲ್ಪ್ ತಗೊಂಡು ಒಂದು ಸ್ವಲ್ಪ ಕೋಡಿಂಗ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಎಷ್ಟೋ ಸೇವಿಂಗ್ಸ್ ಮಾಡ್ಬೋದಿತ್ತು ನಾನು. ಸೊ ಅದು ಇರಲಿಲ್ಲ ಅಂದಿದ್ರೆ ಗೈಸ್, ಅವರು ಹೆಲ್ಪ್ ಮಾಡಿರಲಿಲ್ಲ ಅಂದಿದ್ರೆ ಆ ಕೋಡಿಂಗ್ ಮಾಡೋ ಜಾಗದಲ್ಲಿ ಲೈಕ್ ತಿರ್ಗಾ ಆ್ಯಪ್ಸ್ಗಳು ತಗೊಂಡು ಆ್ಯಪ್ಸ್ನ ಟೈ ಮಾಡ್ಕೊಂಡು ಆ್ಯಪ್ಸ್ನ ಇದು ಮಾಡ್ಕೊಂಡು ಪಿನ್ ಮಾಡ್ಕೊಂಡು ಲೈಕ್ ಇನ್ನೂ ಹೆವಿ ಕಾಸ್ಟ್ ಆಗೋದು. ಲೈಕ್ ಆ ಥರ ಗೈಸ್, ಸುಮ್ಮನೆ ನೀವು ಅಮೌಂಟು ಎಕ್ಸ್ಟೆಂಡ್ ಆಯ್ತಾ ಹೋಗುತ್ತೆ. ಸೊ ಕೋಡಿಂಗು ಕಲ್ತಿರೋರಿಗೆಲ್ಲ ಈಸಿ, ಬಟ್ ಮಾಡ್ಬೋದು ವೆಬ್ಸೈಟ್ನ. ಬಟ್ ಶಾಪಿಫೈ ಇಲ್ದಿರನೂ ಮಾಡ್ಬೋದು. ಶಾಪಿಫೈ ಇಲ್ದಿರ ಮಾಡಿದ್ರೆ ನಿಮಗೆ ಬೆಸ್ಟು. ಆಲ್ಮೋಸ್ಟು ಇವಾಗ ಎಲ್ಲ ಓಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಎಷ್ಟು ಝೀರೋ ಆಗುತ್ತೋ ಅಂದರೆ ಎಷ್ಟು ಮಿನಿಮಲ್ ಕಾಸ್ಟಲ್ಲಿ ಆಗುತ್ತೋ ಅಷ್ಟು ಮಿನಿಮಲ್ ಕಾಸ್ಟಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಕೂಡ ಹಂಗೆ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಕೈಲಿ ಎಷ್ಟು ಮಿನಿಮಮ್ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಅಷ್ಟು ಕಡಿಮೆ ಮಾಡಿ ಎಲ್ಲ ಮೆಟೀರಿಯಲ್ ಹಾಕಿ ಲೈಕ್ ಎಷ್ಟು ಪ್ರೈಸ್ಗೆ ಇಡ್ಬೋದು ಅಷ್ಟು ಪ್ರೈಸ್ಗೆ, ಎಷ್ಟು ಕಡಿಮೆ ಪ್ರೈಸ್ಗೆ ಇಡ್ಬೋದು ಅಷ್ಟು ಕಡಿಮೆ ಪ್ರೈಸ್ಗೆ ಇಟ್ಟು ಆ ಥರ ಮಾಡ್ತಾರೆ. ಸೊ ಬಿಸ್ನೆಸ್ ಮಾಡೋರ್ದು ಮೈಂಡ್ ಸೆಟ್ ಎಲ್ಲ ಒಂದೇ ಥರ ಇರುತ್ತೆ. ಅದಕ್ಕೋಸ್ಕರ ಗೈಸ್, ಸೊ ನಿಮ್ಗೇನೇ ಇದ್ರೂ ಲೈಕ್ ಯಾರ ಗೊತ್ತಿರೋರು ಹೆಲ್ಪ್ ತಗೊಂಡ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಲೈಕ್ ನಿಮ್ಗೇನೂ ಗೊತ್ತಿಲ್ಲ, ನಿಮ್ಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಂದಾಗ ಇವಾಗ ಆನ್ಲೈನಲ್ಲಿ ಹುಡುಕ್ಬೋದು ಗೈಸ್. ನಿಯರ್ ಮೀ ಅಂತ ಹಾಕಿದ್ರೆ ಬರುತ್ತೆ, ಅಥವಾ ಹತ್ರದಲ್ಲಿ ಯಾರ್ಯಾರು ಇದ್ದಾರೆ 2-3 ಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಬೇಕಾದ್ರೆ ಕಾಂಟ್ಯಾಕ್ಟ್ಸ್ ಕೊಡ್ತಾರೆ. ಸೊ ಇವ್ರು ಗೊತ್ತಿರೋರಿದೆ, ಅವ್ರ ಹತ್ರ ಹೋಗಿ ಒಂದ್ಸತಿ ಡಿಸ್ಕಸ್ ಮಾಡಿ ನೋಡೋಣ ಅಂತ. ಲೈಕ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ಅವರೊಂದಷ್ಟು ಕಾಂಟ್ಯಾಕ್ಟ್ಸ್ ಕೊಡ್ತಾರೆ ಇಫ್ ಇನ್ ಕೇಸ್ ಯಾರು ಗೊತ್ತಿರೋರು ಇದ್ದರೆ. ಈ ಥರ ಗೈಸ್, ಸುಮ್ಮನೆ ನಿಮ್ಮ ಅಮೌಂಟ್ನ ವೇಸ್ಟ್ ಮಾಡ್ಕೊಬಿಡಿ, ಟೈಮ್ನ ವೇಸ್ಟ್ ಮಾಡ್ಕೊಬಿಡಿ. ಲೈಕ್ ಗೊತ್ತಿರೋರು ಇದ್ದು ಬೆಸ್ಟ್ ಪ್ರೈಸಿಗೆ ಮಾಡಿಕೊಟ್ರೆ ಬೆಸ್ಟ್ ಪ್ರೈಸಿಗೆ ಮಾಡಿಸ್ಕೊಳ್ಳಿ. ಯಾರಿಗೂ ಗೊತ್ತಿರೋರು ಸಿಗ್ತಾಯಿಲ್ಲ, ಬಟ್ ನನಗೇನು ಮಾಡೋಣ ಅಂತ ಏನಾದರೂ ಇದ್ದರೆ ಓಕೆ ಶಾಪಿಫೈಲಿ ಹೋಗ್ಬೋದು. ಬಟ್ ನೋಡಿ ಮಾಡಿ ಹೆಜ್ಜೆ ಇಡಿ ಗೈಸ್. ಲೈಕ್ ಅಮೌಂಟು ₹1 10 ರೂಪೀಸ್ನೇ. ಸೊ ಟ್ರೈ ಮಾಡಿ. 5,000 ಅಲ್ವಾ ಹೋದ್ರೋಯ್ತು, ಅಥವಾ 2,000 ಅಲ್ವಾ ಹೋದ್ರೋಯ್ತು. ಬೇಕಾದರೆ ಅಥವಾ 3 months 20 ಪೇ ಮಾಡ್ಕೊಂಡು ಆಮೇಲೆ ಒಂದು 6 months ಟ್ರೈ ಮಾಡ್ಬಿಟ್ಟು ಆಮೇಲೆ ಬಿಟ್ಬಿಡಿ ಅನ್ನೋಕ್ಕೆ ಇದು ಬಿಸ್ನೆಸ್ಸು. ಸೊ ನಿಮಗೆ 100% ಕಾನ್ಫಿಡೆನ್ಸ್ ಇದ್ದರೆ ನೀವು ಓಕೆ ನಾನು ಫೇಸ್ ಮಾಡ್ಕೋಬೋದು, ನಾನು ಈ ಪೇಯ್ನ ತಡ್ಕೋಬೋದು. ಲೈಕ್ ಇವಾಗ 5,000 ಹೋಗೋದಲ್ಲ, 5,000 ಹೋದ್ರೂ ಯಾವ ರೀತಿ ಅದನ್ನು ಬ್ಯಾಕ್ ತಗೋಬೇಕು ಅನ್ನೋದೊಂದು ನ್ಯಾಕ್ ಇರಬೇಕು. ಸೊ ಅದನ್ನು ತಡ್ಕೊಳ್ಳೋದು ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದೇನು ಅಷ್ಟಲ್ಲ. ಸೊ ಬಿಸ್ನೆಸ್ಸಲ್ಲಿ ಲಾಸು ಪ್ರಾಫಿಟ್ ಇದ್ದೇ ಇರುತ್ತೆ. ಸೊ ಯಾರು ಲಾಸ್ನ ಬೇರ್ ಮಾಡ್ಕೊಂಡು ಅದ್ರ ಕಡೆ ನೋಡ್ಕೊಂಡು ಅದನ್ನು ತಡ್ಕೊಂಡು ಹೋಯ್ತಾರೋ ಅವರೇ ಮುಂದೆ ಬರೋಕ್ಕೆ ಸಾಧ್ಯ. ಸೊ ಅದೇ ರೀತಿ ಇವಾಗ ನೀವು ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದೀರೋ ಟೈಮು ಅಥವಾ ಮನಿ ಎಲ್ಲ ಓಕೆ. ಇಫ್ ಇನ್ ಕೇಸ್ ಸಕ್ಸಸ್ ಆಗಲಿಲ್ಲ ಅಂದರೆ ಓಕೆ ನಾನು ಬೇರೆ ಏನಾದರೂ ಆಲ್ಟರ್ನೇಟ್ ಇಟ್ಕೊಳ್ಳೋಕೆ ನನಗೆ ಓಕೆ ನನಗೈತೆ, ನನಗೆ ಲೈಕ್ ಆ ಗಟ್ಸ್ ಐತೆ, ಲೈಕ್ ತಡ್ಕೋಬೋದು ನಾನು ಅಂತಿದ್ರೆ ಮಾತ್ರ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಇಲ್ವಾ ನಾನು ಹೇಳಿದ ಥರ ಯಾರನ್ನಾರ ಗೊತ್ತಿರೋರ ಹತ್ರ ಪರಿಚಯ ಇಟ್ಕೊಂಡು ಇದು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನನ್ನ ಸಜೆಷನ್ ಇಷ್ಟೇ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಯೋಚನೆ ಮಾಡಿ. ಯಾಕಂದರೆ ದುಡ್ಡೇ. ₹1 ₹10 10 ಲಕ್ಷನೇ. ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ₹1 ವ್ಯಾಲ್ಯೂ ಕೊಟ್ರೆ 10 ಲಕ್ಷಕ್ಕೆ ವ್ಯಾಲ್ಯೂ ಕೊಡೋದು. ₹1 ವ್ಯಾಲ್ಯೂ ಇಲ್ಲ ಅಂದರೆ 10 ಲಕ್ಷಕ್ಕೂ ವ್ಯಾಲ್ಯೂ ಇರೋಲ್ಲ. ಲೈಕ್ ಆ ಥರ. ಓಕೆ ನೋಡಿ ಏನು ಮಾಡ್ತೀರಾ. ಸೊ ಇದಿಷ್ಟಾಗಿದೆ. ಬಟ್ ನಿಮಗೆ ಗೈಸ್ ಈ ವಿಡಿಯೋ ನೋಡ್ತಾ ನಿಮ್ಗೊಂದಿರುತ್ತೆ ಲೈಕ್ ಡೊಮೈನ್ ಹೇಗೆ ತಗೊಂಡ್ರು, .com ಡೊಮೈನ್ ಹೇಗೆ ತಗೊಂಡ್ರು, ಡೊಮೈನ್ಸ್ ಹೇಗೆ ತಗೊಳ್ಳೋದು, ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಮತ್ತು ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ದೀರಾ ಅಂದರೆ ಕೆಲವೊಂದು ಡೌಟ್ಸ್ ನಿಮ್ಮ ತಲೆಯಲ್ಲೂ ಬಂದಿರುತ್ತೆ. ಲೈಕ್ ಇದು ಯಾವ ರೀತಿ ಅಂತ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಶಾಪಿಫೈಲಿ ಆಲ್ಮೋಸ್ಟು 90% ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಹಾಕಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ. ನನಗೇನು ಗೊತ್ತೋ ಅದನ್ನು ತಿಳಿಸಿ
ಡೀಟೇಲ್ಸೇ ತಿಳಿಸ್ತೀನಿ. ಇಫ್ ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾರನ್ನಾದ್ರೂ ಕೇಳಿ ತಿಳ್ಕೊಂಡು ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ನನ್ನ ಕೈಲಿ ಆಗ್ತಾಯಿಲ್ಲ ವೀಡಿಯೋ ಕೊಡೋಕ್ಕೆ ಅಂದರೆ ನೋಡೋಣ ಗೈಸ್. ಎಷ್ಟೊಂದು ರಿಸರ್ಚ್ ಮಾಡೋಕ್ಕೆ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಗೊತ್ತಿರೋರು ಒಂದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ತೊಗೊಂಡು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಬೇಕಾದ್ರೆ ನನಗೇನು ಅಂದರೆ ಗೈಸ್, ನನಗೆ ಏನಾದರೂ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸೊ ಇವತ್ತು ನಿಮಗೆ ಎಲ್ಲ ಏನು ಇನ್ಫಾರ್ಮೇಷನ್ ಕೊಟ್ಟೆ ಇಲ್ಲ, ಇದು ನನಗೆ ಗೊತ್ತಿರೋದು, ನನಗೆ ಕ್ಲಾರಿಟಿ ಇರೋದು, ನನಗೆ ಒಂದು 100% 200% ಕ್ಲಾರಿಟಿ ಇದೆ ಇದೇ ರೀತಿ ರನ್ ಆಗುತ್ತೆ ಅಂತ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಬಟ್ ನಾನು ಫೇಕ್ ಥರ ಇಲ್ಲಿ ನೀವು ವೀಡಿಯೋ ನೋಡಿದ್ರೆ ಫೇಕ್ ಥರ ಸುಮ್ಮನೆ ಏನೋ ಒಂದು ಗೈಸ್ ನೀವು ತಗೋಬಿಡಿ, ನೀವು 30,000 ತಗೋಬಿಡಿ, ಒಳ್ಳೆ ಬೆನಿಫಿಟು, ಲೈಕ್ ನೀವೆಲ್ಲೋ ಹೋಗ್ಬಿಡ್ತೀರಾ, ಬಿಸ್ನೆಸ್ನೆಲ್ಲೋ ಎತ್ಕೊಂಡೋಗಿ ಇಟ್ಬಿಡ್ತೀರಾ, ಇವೆಲ್ಲ ಲೈಕ್ ಅದು ಬೇರೆ ಥರ, ಅದು ಬಿಸ್ನೆಸ್ ಸ್ಟ್ರಾಟಜಿ. ಮತ್ತು ನಾನು ಇವ್ರ ಜೊತೆ ಟೈ ಆಗಿದ್ದರೆ ಲೈಕ್ ಕಮಿಷನ್ ಸಿಗುತ್ತೆ ನಿನಗೆ, ನಿಂದು ಒಂದು ರೆಫರಲ್ ಕೋಡ್ ಕೊಡು, ರೆಫರಲ್ ಕೋಡ್ ಕೊಟ್ಟಿದ್ದ ತಕ್ಷಣ ನಿಂಗೆ 10% ಕಮಿಷನ್ ಬಂದುಬಿಡುತ್ತೆ, ಆದಷ್ಟು ಅಡ್ವಾನ್ಸು ಮತ್ತು ಪ್ಲಸ್ಸಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಟ್ರೈ ಮಾಡು ಅಂತ ಏನಾರು ಹೇಳಿದರೆ ನಾನು ಆ ರೀತಿ ಡಿಮ್ಯಾಂಡ್ ಮಾಡೋದ್ರಲ್ಲಿ ಅರ್ಥ ಇದೆ. ನನಗೆ ಯಾವುದೂ ಇಲ್ಲ ಗೈಸ್, ನನಗೆ ಯಾವ ರೆಫರಲ್ ಕೋಡ್ ಇಲ್ಲ, ಇದೇನಿಲ್ಲ. ನೀವು ಬೇಕಾ ಶಾಪಿಫೈ ಅಂತ ಡೈರೆಕ್ಟಾಗಿ ಹಾಕಿ, ಸೊ ಶಾಪಿಫೈ ಅಂತ ಹಾಕಿದ ತಕ್ಷಣ ಬಂದುಬಿಡುತ್ತೆ. ಶಾಪಿಫೈ ಓಪನ್ ಮಾಡಿ ಲಾಗಿನ್ ಆಗಿದ ತಕ್ಷಣ ಅದು ಕೇಳುತ್ತೆ ಬೇಸಿಕ್ ಪ್ರೀಮಿಯಮ್ಶಿಪ್ ಯಾವ್ದು ತಗೋಬೇಕು ಅಂತ. ಸೊ ಪ್ಲ್ಯಾನ್ ತಗೊಳ್ಳಿ. ಸೊ ಅದ್ರ ಮೇಲೆ ನಿಮಗೆ ಥೀಮ್ಸ್ ತೋರಿಸುತ್ತೆ, ಥೀಮ್ಸ್ ತಗೋಬೋದು. ಥೀಮ್ಸಲ್ಲೂ ಕೆಲವೊಂದು ಫ್ರೀ ಇದೆ, ಕೆಲವೊಂದು ಪೇ ಮಾಡಿ ಇದು ಮಾಡೋದಿದೆ. ನನ್ನ ಸಜೆಷನ್ ಏನಂದರೆ ಫ್ರೀ ಆಗಿರೋದೇ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್. ಸೊ ಥೀಮ್ಸ್ ಬಗ್ಗೆ ಆಗಲಿ, ಯಂತ್ರ ಬಗ್ಗೆ ಆಗಲಿ, ನಿಮ್ಗೆ ಯಾವ್ದು ಕಮೆಂಟ್ ಯಾವ್ದು ಬೇಕೋ, ಯಾವ್ದು ನೆಸಸರಿ ಇದೆಯೋ ಕಮೆಂಟ್ ಹಾಕಿ, ಅದ್ರ ಮೇಲೆ ವೀಡಿಯೋಸ್ಗಳು ಮಾಡೋಣ. ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಎಷ್ಟು ಗೊತ್ತೋ ಅದನ್ನು ಅಷ್ಟು ಇನ್ಫಾರ್ಮೇಷನ್ನ ನಿಮ್ಗೆ ಕೊಡ್ತೀನಿ. ನಮಗೆ ಗೊತ್ತಿಲ್ಲದಿರೋದನ್ನ ಬೇಕಾದ್ರೆ ರಿಸರ್ಚ್ ಮಾಡಿ ತಿಳ್ಕೊಂಡು ನಿಮ್ಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.